ಓಂ ಶ್ರೀ ಗಣೇಶಾಯ ನಮಃ. ಶ್ರೀದೇವಿ ನಾರಾಯಣೀಯಂ ಸಪ್ತಮದಶಕಂ ಶುಕೋತ್ಪತ್ತಿಃ. ಕೃಷ್ಣಸ್ಯ ತಸ್ಯಾರಣಿತಃ ಶುಕಾಖ್ಯಾ ತವಃ ಪ್ರಸಾದಾದಜನಿಷ್ಠಪುತ್ರಃ ಹೃಷ್ಟೋ ಮುನಿರ್ಮಂಗಳ ಕರ್ಮಚಕ್ರೇ ತತ್ರಾದಿತೇಯ ಪೌರುಷುಃ ಸುಮಾನಿ. ಭಗವಂತನ ಕೃಪೆಯಿಂದ ವ್ಯಾಸಮುನಿಗಳಿಗೆ ಶುಕದೇವರು ಎಂಬ ಪುತ್ರರು ಜನಿಸಿದರು. ಪುತ್ರನ ಜನನದಿಂದ ವ್ಯಾಸಮುನಿಗಳು ಬಹಳ ಸಂತೋಷಪಟ್ಟರು. ಶಾಸ್ತ್ರೋಕ್ತವಾಗಿ ಮಂಗಳಕರ ಕಾರ್ಯಗಳನ್ನು ನೆರವೇರಿಸಿದರು. ಈ ಶುಭ ಸಂದರ್ಭದಲ್ಲಿ ದೇವತೆಗಳು ಸಂತೋಷಗೊಂಡು ಆಕಾಶದಿಂದ ಪುಷ್ಪವೃಷ್ಟಿ ಮಾಡಿದರು. ಶುಕದೇವರ ಜನನವು ಮಹಾಮಂಗಳಕರ ದೈವಿಕ ಘಟನೆಯಾಗಿತ್ತು. ಕೇಚಿಜ್ಜಗು ಕೇಚನ ವಾದ್ಯಘೋಷಂ ಚಕ್ರುಶ್ಚನಾಕೇನ ನೃತಶ್ಚಿಯಶ್ಚ ವಾಯುರ್ವವೌ ಸ್ಪರ್ಶ ಸುಖ ಸುಗಂಧಃ ಶುಕೋದ್ಭವೇ ಸರ್ವಜನಾಃ ಪ್ರಹೃಷ್ಟ. ಶುಕದೇವರು ಜನಿಸಿದಾಗ ಎಲ್ಲೆಡೆ ಸಂಭ್ರಮ ಮನೆ ಮಾಡಿತ್ತು. ಕೆಲವರು ಹಾಡಿದರೆ ಕೆಲವರು ವಾದ್ಯ ನುಡಿಸಿದರು. ದೇವಲೋಕದ ಅಪ್ಸರೆಯರು ಸಂತೋಷದಿಂದ ನೃತ್ಯ ಮಾಡಿದರು. ಸುಗಂಧಭರಿತವಾದ ತಂಪಾದ ಗಾಳಿ ಬೀಸಿತು. ಶುಕದೇವರ ಜನನದಿಂದ ಎಲ್ಲ ಜನರು ಹರ್ಷಗೊಂಡರು. ಬಾಲಾನ ಸದ್ಯೋ ವವೃದೇ ಸುಚೇತ ಬೃಹಸ್ಪತೇರಾತ್ತ ಸಮಸ್ತ ವಿದ್ಯಃ ದತ್ವಾ ವಿನೀತೋ ಗುರುದಕ್ಷಿಣಾಂಚ ಪ್ರತ್ಯಾಗತೋ ಹರ್ಷಯತಿ ಸ್ಮ ತಾತಂ. ಶುಕದೇವರು ಬಾಲ್ಯದಿಂದಲೇ ಬಹಳ ಬುದ್ಧಿವಂತರಾಗಿದ್ದರು. ಅವರು ಗುರುವಾದ ಬೃಹಸ್ಪತಿಯವರಿಂದ ಅನೇಕ ವಿದ್ಯೆಗಳನ್ನು ಅಭ್ಯಾಸ ಮಾಡಿದರು. ನಂತರ ವಿನಯದಿಂದ ಗುರುದಕ್ಷಿಣೆಯನ್ನು ಸಮರ್ಪಿಸಿ ಗುರುವಿನ ಆಶೀರ್ವಾದವನ್ನು ಪಡೆದು ಮನೆಗೆ ಹಿಂತಿರುಗಿದರು. ತಮ್ಮ ಜ್ಞಾನ ಮತ್ತು ವಿನಯಗಳಿಂದ ತಂದೆ ವ್ಯಾಸಮುನಿಗಳಿಗೆ ಅಪಾರ ಸಂತೋಷವನ್ನು ಉಂಟು ಮಾಡಿದರು. ಯುವಾನಮೇಕಾಂತ ತಪಃ ಪ್ರವೃತ್ತಂ ವ್ಯಾಸಃ ಕದಾಚಿಚ್ಚುಕಮೇವ ಮೂಚೆ ವೇದಾಂಶ ಶಾಸ್ತ್ರಾಣಿ ಚ ವೇತ್ಸಿ ಪುತ್ರ ಕೃತ್ವಾ ವಿವಾಹಂ ಭವ ಸದ್ಗುಹಸ್ಥ. ಏಕಾಂತ ತಪಸ್ಸು ಮಾಡುತ್ತಿದ್ದ ಶುಕದೇವರಿಗೆ ವ್ಯಾಸಮುನಿಗಳು ಉಪದೇಶಿಸಿದರು. ಮಗನೇ, ನೀನು ವೇದಗಳು ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದೀಯೆ. ಈಗ ವಿವಾಹ ಮಾಡಿಕೊಂಡು ಆದರ್ಶ ಗೃಹಸ್ಥನಾಗಿ ಬದುಕು. ಗೃಹಸ್ಥಾಶ್ರಮವು ಧರ್ಮದ ಮಹತ್ವದ ಮಾರ್ಗವಾಗಿದೆ ಎಂದು ಸಲಹೆ ನೀಡಿದರು. ಸರ್ವಾಶ್ರಮಾಣಾಂ ಕವಯೋ ವಿಶಿಷ್ಟ ಗೃಹಾಶ್ರಮಂ ಶ್ರೇಷ್ಠತರಂ ವದಂತಿ ತಮಾಶ್ರಿತಾಸ್ತಿಷ್ಠತಿ ಲೋಕ ಏಷ ಯಜಸ್ವದೇವಾನ್ ವಿಧಿವತ್ ಪಿತೃಂ ಚ. ಎಲ್ಲರೂ ಹೇಳುವಂತೆ ಎಲ್ಲ ಆಶ್ರಮಗಳಿಗಿಂತ ಗೃಹಸ್ಥಾಶ್ರಮವೇ ಶ್ರೇಷ್ಠ. ಏಕೆಂದರೆ ಇಡೀ ಸಮಾಜವು ಗೃಹಸ್ಥರ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಗೃಹಸ್ಥ ಧರ್ಮವನ್ನು ಸ್ವೀಕರಿಸಿ ಜೀವನವನ್ನು ನಡೆಸು ಎಂದು ವ್ಯಾಸಮುನಿಗಳು ಹೇಳಿದರು. ವಿಧಿಪೂರ್ವಕವಾಗಿ ದೇವತೆಗಳಿಗೆ ಯಜ್ಞಗಳನ್ನು ನೆರವೇರಿಸು, ಹಾಗೆಯೇ ಪಿತೃಗಳಿಗೆ ಕರ್ತವ್ಯವನ್ನು ಸಲ್ಲಿಸಿ ಧರ್ಮ ಮಾರ್ಗದಲ್ಲಿ ನಡೆ ಎಂದು ಉಪದೇಶಿಸಿದರು. ತವಾಸ್ತು ಸತ್ಪುತ್ರ ಋಣಾದಹಂ ಚ ಮುಚ್ಯೇಯ ಮಾಂ ತ್ವಂ ಸುಖಿನಂ ಕುರುಷ್ವ ಪುತ್ರಂ ಸುಖಾಯಾತ್ರ ಪರತ್ರ ಚಾಸ್ಯ ತ್ವಾಂ ಪುತ್ರ ತೀವ್ರೈರಲಭೇ ತಪೋಭಿಃ. ವ್ಯಾಸಮುನಿಗಳು ಶುಕದೇವರಿಗೆ ಹೀಗೆ ಹೇಳುತ್ತಾರೆ: ಮಗನೇ, ನೀನು ಒಬ್ಬ ಸತ್ಪುತ್ರನನ್ನು ಪಡೆದು ಪಿತೃಋಣದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು. ನನಗೆ ಸಂತೋಷವನ್ನು ಕೊಡು. ಒಳ್ಳೆಯ ಪುತ್ರನು ಈ ಲೋಕದಲ್ಲಿ ಪರಲೋಕದಲ್ಲಿಯೂ ಸುಖವನ್ನೇ ನೀಡುತ್ತಾನೆ. ನಿನ್ನನ್ನು ನಾನು ಕಠಿಣ ತಪಸ್ಸಿನ ಫಲವಾಗಿ ಪಡೆದಿದ್ದೇನೆ ಎಂದು ಪ್ರೀತಿಯಿಂದ ಹೇಳಿದರು. ಕಿಂಚ ಪ್ರಮಾಥೀನಿ ಸದೇಂದ್ರಿಯಾಣಿ ಹರಂತಿ ಚಿತ್ರಂ ಪ್ರಸಭಂ ನರಸ್ಯ ಪಶ್ಚಾನ್ ಪಿತಾ ಮೇ ಜನನೀಂ ತಪಸ್ವಿ ಪರಾಶರೋಪಿ ಸ್ವರ ಮೋಹಿತೋಭೂತ್. ಶುಕದೇವರು ಹೀಗೆ ಹೇಳುತ್ತಾರೆ: ಇಂದ್ರಿಯಗಳು ಬಹಳ ಪ್ರಬಲವಾಗಿದ್ದು ಮನುಷ್ಯನ ಮನಸ್ಸನ್ನು ಬಲವಂತವಾಗಿ ಸೆಳೆಯುತ್ತವೆ. ಎಷ್ಟೇ ತಪಸ್ವಿಗಳಾಗಿದ್ದರೂ ಕಾಮಮೋಹಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ನನ್ನ ತಾತನವರಾದ ಪರಾಶರ ಮಹರ್ಷಿಗಳು ಕೂಡ ತಪಸ್ವಿಗಳಾಗಿದ್ದರೂ ಮೋಹಕ್ಕೆ ಒಳಗಾದರು. ಆದ್ದರಿಂದ ಗೃಹಸ್ಥ ಜೀವನದಲ್ಲಿ ಆಸಕ್ತಿ ಮತ್ತು ಬಂಧನಗಳ ಅಪಾಯವಿದೆ ಎಂದು ಹೇಳಿದರು. ಹೀಗೆ ಶುಕದೇವರು ವೈರಾಗ್ಯದ ಮಹತ್ವವನ್ನು ತಿಳಿಸಿದರು. ಯಯಾಶ್ರಮಾದಾಶ್ರಮಮೇತಿ ತತ್ಕರ್ಮಾಣಿ ಕುರ್ವನ್ ನ ಸುಖೀ ಸದಾ ಸ್ಯಾತ್ ಗೃಹಾಶ್ರಮೋ ನೈವ ಚ ಬಂಧ ಹೇತು ತ್ವಯಾ ಚ ಧೀಮಾನ್ ಕ್ರಿಯತಾಂ ವಿವಾಹಃ. ವ್ಯಾಸಮುನಿಗಳು ಶುಕದೇವರಿಗೆ ಹೀಗೆ ಹೇಳುತ್ತಾರೆ: ಒಬ್ಬನು ಆಶ್ರಮಧರ್ಮವನ್ನು ಸರಿಯಾಗಿ ಪಾಲಿಸುತ್ತಾ
ಒಂದು ಆಶ್ರಮದಿಂದ ಮತ್ತೊಂದು ಆಶ್ರಮಕ್ಕೆ ಸಾಗಿದರೆ ಸದಾ ಸುಖಿಯಾಗಿರುತ್ತಾನೆ. ಗೃಹಸ್ಥಾಶ್ರಮವು ಸ್ವತಃ ಬಂಧನಕ್ಕೆ ಕಾರಣವಲ್ಲ. ಧರ್ಮಬದ್ಧವಾಗಿ ಜೀವನ ನಡೆಸಿದರೆ ಅದು ಮೋಕ್ಷದ ಮಾರ್ಗಕ್ಕೂ ಸಹಾಯಕವಾಗುತ್ತದೆ. ಆದ್ದರಿಂದ ಬುದ್ಧಿವಂತನಾದ ನೀನು ವಿವಾಹ ಮಾಡಿಕೊಂಡು ಗೃಹಸ್ಥದ ಧರ್ಮವನ್ನು ಆಚರಿಸು ಎಂದು ಉಪದೇಶಿಸಿದರು. ಏವಂ ಬ್ರುವಾಣೋಪಿ ಶುಕಂ ವಿವಾಹ ದ್ಯಾಸಕ್ತಮಾಜ್ಞಾಯ ಪಿತೇವರಾಗಿ ಪುರಾಣಕರ್ತ ಚ ಜಗದ್ಗುರುಂ ಸ ಮಾಯಾ ನಿಮಗ್ನೋಷು ವಿಲೋಚನೋ ಭೂತ್. ವ್ಯಾಸಮುನಿಗಳು ಅನೇಕ ಬಾರಿ ವಿವಾಹದ ಬಗ್ಗೆ ಉಪದೇಶಿಸಿದರೂ ಶುಕದೇವರಿಗೆ ಅದರಲ್ಲಿ ಆಸಕ್ತಿಯೇ ಇರಲಿಲ್ಲ. ಇದನ್ನು ತಿಳಿದ ವ್ಯಾಸಮುನಿಗಳು ಬಹಳ ದುಃಖಗೊಂಡರು. ಪುರಾಣಗಳನ್ನು ರಚಿಸಿದ ಜಗದ್ಗುರುಗಳಾದ ವ್ಯಾಸರೂ ಸಹ ಪುತ್ರ ಸ್ನೇಹದ ಮಾಯೆಗೆ ಒಳಗಾಗಿದ್ದರು. ಅವರ ಕಣ್ಣುಗಳು ನೀರಿನಿಂದ ತುಂಬಿದ್ದವು. ಇದು ಸಂಸಾರದ ಮಾಯೆ ಎಂಬುದನ್ನು ತೋರಿಸುತ್ತದೆ. ಭೋಗೇಶು ಮೇ ನಿಸ್ಪೃತಃ ತಾಸ್ತು ಮಾತಃ ಪ್ರಲಾಭಿತೋ ಮಾ ಕರವಾಣಿ ಪಾಪಂ ಮಾ ಬಾಧತಾಂ ಮಾಂ ತವ ದೇವಿ ಮಾಯಾಧಿನಾಥೆ ಸತತಂ ನಮಸ್ತೆ. ಶುಕದೇವರು ದೇವಿಯನ್ನ ಈ ರೀತಿಯಾಗಿ ಪ್ರಾರ್ಥಿಸುತ್ತಾರೆ. ಅಮ್ಮ, ನನಗೆ ಭೋಗಗಳ ಆಸಕ್ತಿ ಉಂಟಾಗದಿರಲಿ, ಲೋಭಕ್ಕೆ ನಾನು ಒಳಗಾಗದಿರಲಿ, ಪಾಪಗಳನ್ನು ಮಾಡದಂತಿರಲಿ. ಓ ದೇವಿ, ನಿನ್ನ ಮಾಯೆ ನನ್ನನ್ನು ಕಾಡದಿರಲಿ. ಮಾಯೆಯ ಅಧಿಪತಿಯಾದ ದೇವಿಯೇ, ನಾನು ನಿನಗೆ ಸದಾ ನಮಸ್ಕರಿಸುತ್ತೇನೆ ಎಂದು ಪ್ರಾರ್ಥಿಸಿದರು. ಇಲ್ಲಿಗೆ ಸಪ್ತಮ ದಶಕ ಸಂಪೂರ್ಣವಾದುದು. ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವಿ ನಾರಾಯಣಿ ನಮೋಸ್ತುತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ದಶಕ